ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ನಾನು ಕೂಡ ಒಬ್ಬ ಪೊಲೀಸ್ ಆಫೀಸರ್, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕನ್ನುವಂಥದ್ದು ಆಸೆ ಎಲ್ಲರಲ್ಲಿಯೂ ಕೂಡ ಇರುವಂತದ್ದು. ಬಹಳಷ್ಟು ಜನರಲ್ಲಿ, ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಚಿಕ್ಕವರಿದ್ದಾಗಿನಿಂದಲೇ ಅವರು ಒಂದು ಕನಸನ್ನ ಕಾಣಿರ್ತಾರೆ. ನಾನು ಕೂಡ ಒಬ್ಬ ಪೊಲೀಸ್ ಆಗ್ಬೇಕು ಅಂತೇಳಿ. ನಾನು ಕೂಡ ಖಾಕಿ ಡ್ರೆಸ್ ಅನ್ನ ಹಾಕೋಬೇಕು, ಚಸ್ಮಾ ಹಾಕೋಬೇಕು, ಬುಲೆಟ್ ಮೇಲೆ ಹೋಗ್ಬೇಕು ಅನ್ನುವಂತಹ ಆಸೆನ ಇಟ್ಕೊಂಡಿರ್ತೀರಿ. ಆ ಆಸೆಯನ್ನ ನನಸು ಮಾಡ್ಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ನಾವು ಕರ್ನಾಟಕದಲ್ಲಿ ಪೊಲೀಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನೆಲ್ಲ ನಾವು ಪರಿಶ್ರಮ ಪಡ್ಬೇಕಾಗ್ತೈತಿ, ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ರಿ, ಇಲ್ಲಿ ಕರ್ನಾಟಕದಲ್ಲಿ ನೀವು ಪೊಲೀಸ್ ಆಗುವುದು ಬಹಳ ಈಸಿ ಇದೆ. ಬಟ್ ಕೆಲವೊಬ್ರು ಏನಂತಂದ್ರೆ ಇದನ್ನ ಬಹಳಷ್ಟು ಟಫ್ ಆಗಿ ತಗೋತಾರೆ. ಮೊಟ್ಟ ಮೊದಲನೇದಾಗಿ ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿರುವ ಹಾಗೆ ನಿಮ್ಮ ಫಿಸಿಕಲ್ ಇರುವಂತದ್ದು, ನಿಮ್ಮ ಶರೀರ ಬಹಳ ಗಟ್ಟಿಮುಟ್ಟಿ ಆಗಿರ್ಬೇಕಾಗ್ತೈತಿ. ಫಿಸಿಕಲಿ ನೀವು ಸ್ಟ್ರಾಂಗ್ ಆಗ್ಬೇಕಾಗ್ತೈತಿ. ಆಮೇಲೆ ಇಲ್ಲಿ ಓದಿ ಸಾಕಾಗಿರ್ತೈತಿ. ಆದ್ರೂ ಕೂಡ ಬಿಡಬಾರ್ದು. ತಲಿ ಕೈ ಹಚ್ಚಿ ಹಿಂಗ್ ಕುಂತ್ರ ಅಂತಂದ್ರ ಯಾವ್ದು ಏನು ಕೈಯಾಗ ಸಿಗಂಗಿಲ್ಲ, ಹೌದಾ? ಆಮೇಲೆ ಇಲ್ಲೊಂದು ಪೋಸ್ಟರ್ ಅನ್ನ ತೋರ್ಸೇನಿ. ಇದು ಏನು ಅನ್ನೋದನ್ನ ನಿಮ್ಗ ಈಗಾಗಲೇ ಗೊತ್ತಿದೆ. ನಾನು ಆಕ್ಚುಲಿ 2016ರಿಂದ ಈ ಪೊಲೀಸ್ ಕಾನ್ಸ್ಟೇಬಲ್ ಭರ್ತಿಯನ್ನ ನೋಡ್ತಾ ಹೋಗ್ತಾ ಇದ್ದೇನೆ. ಬಟ್ ಏನು ಅಂತಂದ್ರೆ ಕೆಲವೊಬ್ರು ಕಿಡಿಗೇಡಿಗಳಿಂದ ಏನು ಅಂತಂದ್ರೆ ಹೆಸರು ಹಾಳಾಗ್ತೈತಿ. ಏನು ಅಂತಂದ್ರೆ ಈ ರೊಕ್ಕ ಕೊಡ್ತಾರೆ, ರೊಕ್ಕವನ್ನ ಕೊಟ್ಟು ಸೀಟ್ ಅನ್ನ ರಿಸರ್ವ್ ಮಾಡ್ಕೊಳ್ಳೋದು, ಜಾಬ್ ಅನ್ನ ತಗೊಳ್ಳೋದು, ಈ ರೀತಿ ನಡೀತಾ ಬಂದಿದೆ. ಬಟ್ ಈ ಸಲ KSP ದವರು ಎಕ್ಸಾಮ್ ಅನ್ನ ನಡೆಸ್ತಾರೋ ಅಥವಾ ಯಾವುದು KSP ದವ್ರು ನಡೆಸ್ತಾರೋ ಅಥವಾ KPSC ದವ್ರು ನಡೆಸ್ತಾರೋ, ಇದನ್ನ ನೋಡ್ಬೇಕಾಗಿದೆ. KSP ದವ್ರು ಎಕ್ಸಾಮ್ ನಡೆಸಿದ್ರೆ ಯಾವ ರೀತಿ ಆಗ್ಬಹುದು, ಆಮೇಲೆ ನೆಕ್ಸ್ಟ್ KPSC ದವ್ರು ನಡೆಸಿದ್ರೆ ಯಾವ ರೀತಿ ಎಕ್ಸಾಮ್ ಆಗ್ಬಹುದು ಅದನ್ನು ಕೂಡ ನೋಡೋಣ. ಬಟ್ ಈ ರೀತಿ ಇರುವಂತಹ ಗೊಂದಲಕ್ಕೆ ಯಾರು ಕೂಡ ವಿದ್ಯಾರ್ಥಿಗಳು ಬೀಳಾಕ್ ಹೋಗ್ಬೇಡ್ರಿ. ನಾ ಬಹಳಷ್ಟು ಜನರಿಗೆ ನೋಡೇನಿ, ಈ ರೀತಿ ರೊಕ್ಕ ಕೊಟ್ಟು ಬೇರೆದವ್ರಿಗೆ, ಏಜೆಂಟ್ಗಳಿಗೆ, ಅವ್ರಿಗೆ ಇವ್ರಿಗೆ ರೊಕ್ಕ ಕೊಟ್ಟು ಜಾಬ್ ಅನ್ನ ತಗೊಂಡಿರ್ತೀರಿ. ಒಂದಿಲ್ಲ ಒಂದಿನ ಸಿಕ್ಕಾಕೋತೀರಿ. ನೀವು ಜಾಬಿಗೆ ಹೋಗ್ಬಹುದು, ಬಟ್ ಆ ಟೈಮ್ದಲ್ಲಿ ನೀವು ಸಿಗ್ಲಿಲ್ಲ ಅಂತಂದ್ರೆ ಯಾವಾಗಾರ ಒಂದ್ಸಲ ಸಿಗ್ತೇರಿ. ಆಮೇಲೆ ಜಾಬ್ ಕಳ್ಕೊಬೇಕಾಗ್ತೈತಿ. ಆ ರೀತಿ ಇರುವಂತದ್ದು ಯಾವುದೇ ಕಾರ್ಯಗಳು, ಘಟನೆಗಳು, ಕೆಲಸಗಳನ್ನ ಮಾಡಕ್ ಹೋಗ್ಬೇಡ್ರಿ ದಯಮಾಡಿ. ನೀವು ನಿಮ್ಮ ಪರಿಶ್ರಮದಿಂದಲೇ ನೀವು ಏನಾಗಬಹುದು, ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ನೌಕರಿಯನ್ನ ತಗೋಬಹುದಾಗಿದೆ. ಇದರಲ್ಲಿ ಬಹಳಷ್ಟು ಬರ್ತಾವ ಪಡೆಗಳು. ಪೊಲೀಸ್ ಕಾನ್ಸ್ಟೇಬಲ್ ಬರ್ತೈತಿ, ಆಮೇಲೆ ವೈರ್ಲೆಸ್ಗಳು, ಪೊಲೀಸ್ ಕಾನ್ಸ್ಟೇಬಲ್ ಗಳು ಬರ್ತಾವೆ, PSI ಬರ್ತೈತಿ, ಅದು ಇದು ಬಹಳಷ್ಟು ಇದಾವು. ಈಗ ಸದ್ಯದಲ್ಲಿ ಶೀಘ್ರದೊಳಗನ PSI ಮತ್ತು PC ಕಾಲ್ಫಾರ್ಮ್ ಆಗ್ತೈತಿ. ಈ ಮೇ ತಿಂಗಳದೊಳಗನ ಕಾಲ್ಫಾರ್ಮ್ ಆಗ್ತೈತಿ. ಆ ಎಕ್ಸಾಮ್ಗೆ ತಯಾರನ್ನ ನಡೆಸ್ರಿ. ಆಮೇಲೆ ಯಾವ ರೀತಿ ನಾವು ಈಸಿಯಾಗಿ ಕರ್ನಾಟಕದೊಳಗ ಪೊಲೀಸ್ ಆಗ್ಬಹುದು, ಇದಕ್ಕೆ ಏನ್ ಮಾಡ್ಬೇಕಾಗ್ತೈತಿ ಅನ್ನೋದನ್ನ ನೋಡೋಣ. ಇಷ್ಟ ಮಾಡ್ರಿ ನೀವು, ನಾವು ಹೇಳೋದನ್ನ ಖಂಡಿತ ನೀವು ಸಕ್ಸೆಸ್ ಅನ್ನ ಪಡ್ಕೋತೀರಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಲಿಕ್ಕೆ. ಆಮೇಲೆ ನೀವು ಪೊಲೀಸ್ ಆದ್ಮೇಲೆ ಈ ರೀತಿ ಇರುವಂತಹ ಡ್ರೆಸ್ಸಸ್ ಗಳು ಇರ್ತವೆ, ಆರಾಮಾಗಿ ಆಗ್ಬಹುದು. ಬಟ್ ಏನು ಅಂತಂದ್ರ ಈ ರೀತಿ ಇರುವಂತಹ ಯಾವುದೇ ಗೊಂದಲಕ್ಕೆ ನೀವು ಬೀಳಾಕ್ ಹೋಗ್ಬೇಡ್ರಿ. ಸ್ಟಡಿ ಮಾಡ್ರಿ, ನಿಮ್ಮ ಫಿಸಿಕಲ್ ಇರುವಂತದ್ದು ಫಿಟ್ನೆಸ್ ಅನ್ನ ಇಟ್ಕೊಳ್ರಿ. ಈಗ ನೋಡ್ರಿ, ಮೊಟ್ಟ ಮೊದಲನೇದಾಗಿ ನಾವು ಪೊಲೀಸ್ ಆಗ್ಬೇಕಾಗಿತ್ತು ಅಂತಂದ್ರ ನಮ್ಮ ಕರ್ನಾಟಕದೊಳಗ ಮೊಟ್ಟ ಮೊದಲನೇದಾಗಿ ನಮ್ಮ ಫಿಸಿಕಲ್ ಸ್ಟ್ರಾಂಗ್ ಮಾಡ್ಕೋಬೇಕಾಗ್ತದೆ. ಫಿಸಿಕಲ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದ್ರ ನೀವು ಮೊದ್ಲು ಏನ್ ಮಾಡ್ರಿ, ರನ್ನಿಂಗ್ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಇದ್ರೊಳಗನ ಬೇರೆ ಬೇರೆ ಇರ್ತಾವು. ಶಾರ್ಟ್ ಪುಟ್ ಇರ್ತೈತಿ, ಆಮೇಲೆ ಹೈ ಜಂಪ್, ಲಾಂಗ್ ಜಂಪ್, ಅದೆಲ್ಲ ಈಸಿಯಾಗಿ ಮಾಡ್ದೇರಿ. ಬಟ್ ರನ್ನಿಂಗ್ನು ಕೂಡ ಒಂದ್ ಸ್ವಲ್ಪ ಮಾಡ್ತಾ ಇರಿ. ನೋಡ್ರಿ, ದೇಹ ಸ್ವಸ್ಥ ಇತ್ತು ಅಂತಂದ್ರ, ಆರೋಗ್ಯಕರವಾಗಿ ಇತ್ತು ಅಂತಂದ್ರ ನಾವ್ ಏನೆಲ್ಲಾ ಓದ್ತೇವಲ್ಲ ಅದೆಲ್ಲಾ ಮೈಂಡ್ ಒಳಗ್ ಹೋಗ್ತೈತಿ, ಹೌದಾ? ಬರೇ ಒಂದ ಕಡೆ ಕುಂತು ನಾವು ಓದಾಕತ್ತೀವಿ ಅಂತಂದ್ರ ಆಗಂಗಿಲ್ಲ. ಒಂದ್ ಸ್ವಲ್ಪ ಹೊರಗನು ಕೂಡ ತಿರುಗಾಡ್ಬೇಕಾಗ್ತೈತಿ. ತಿರುಗಾಡೋದಂತ ಮತ್ತೆ ಫ್ರೆಂಡ್ಸ್ ಜೊತೆಗ್ ಬಂದ್ ಹಂಗ ತಿರುಗಾಡೋದಲ್ಲ. ಫ್ರೆಂಡ್ಸ್ ಕರ್ಯಾತಾನ, ಇಲ್ಲ ಸರ್ ಹೇಳ್ಯಾರು, ಸೈಯದ್ ಸರ ತಿರುಗಾಡಕ್ ಅಂತ ಹಂಗ ತಿರುಗಾಡಕ್ ಹೋಗಂಗಿಲ್ಲ. ಏನಂತಂದ್ರೆ ಏನ್ ಹೇಳ್ತಾ ಇದೀನಿ, ಜಾಗಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಈ ರೀತಿ ನೀವು ಮಾಡ್ಬೇಕಾಗ್ತೈತಿ. ಪೊಲೀಸ್ದಲ್ಲಿ ನೋಡ್ರಿ, ನಾ ಇಲ್ಲಿವರೆಗೂ ನೋಡ್ತಾ ಇರುವಂತದ್ದು ಏನು ಅಂತಂದ್ರ 2016ರಿಂದ ನೋಡ್ತಾ ಬಂದೇನಿ. ಕೆಲವೊಂದಿಷ್ಟು ಅಹಿತಕರ ಘಟನೆಗಳು ಅಂತೂ ನಡೀತಾನ ಬಂದವು. ಅದರಿಂದ ನಿಯತ್ತಾಗಿ ಅಭ್ಯಾಸ ಮಾಡುವಂತಹ ಅಭ್ಯರ್ಥಿಗಳಿಗೆ ಬಹಳಷ್ಟು ಹೊಡೆತ ಬೀಳ್ತೈತಿ. ಹೋದ್ಸಲಿ ನೀವು ನೋಡಿರ್ಬಹುದು, PSI ಎಕ್ಸಾಮ್ ಫೈನಲ್ ಲಿಸ್ಟ್ ಬಿಟ್ಟ ಮೇಲೆ ಅದನ್ನ ಏನ್ ಮಾಡಿದ್ರು ಅಂತಂದ್ರ ಕ್ಯಾನ್ಸಲ್ ಮಾಡಿದ್ರು. ಅವ್ರಿಗೆ ಎಷ್ಟು ನೋವು ಆಗಿರ್ಬೇಕು. ಫೈನಲ್ ಎಲ್ಲ ಆಗಿತ್ತು, ಎಲ್ಲಾ ಮುಗ್ದಿತ್ತು, ಎಲ್ಲಾ ಮುಗಿದ ಮೇಲೆ ಮತ್ತ ಅದ ಲಿಸ್ಟ್ ಕ್ಯಾನ್ಸಲ್ ಮಾಡುದು ಅಂತಂದ್ರೆ ಬಹಳಷ್ಟು ನೋವು ಆಗ್ತೈತಿ. ಕೆಲವೊಬ್ರು ಮಾಡುವ ತಪ್ಪದಿಂದ ಬೇರೆಯವರು ಕೂಡ ಅದನ್ನ ಏನ್ ಮಾಡ್ತಾರು ಅಂತಂದ್ರ ಅನುಭವಿಸ್ತಾರೆ ಆ ನೋವನ್ನ. ಹಾಗಾಗಿ ನೀವು ಕೂಡ ಆ ರೀತಿ ಯಾವುದೇ ಮಾಡಕ್ ಹೋಗ್ಬೇಡ್ರಿ. ಏನು ಅಂತಂದ್ರ ಜಾಬ್ ಬೇಕು ಅಂತಂದ್ರ ನೀವು ನಿಯತ್ತಾಗಿ ದುಡಿರಿ, ನಿಯತ್ತಾಗಿ ಸ್ಟಡಿ ಮಾಡ್ರಿ, ಹಾಗೆ ಆಗ್ತೈತಿ.
ಸೊ ಫಿಸಿಕಲ್ ಅಂತೂ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಿ. ಈಗ ಇದರಲ್ಲಿ ಪೊಲೀಸ್ ನೀವು ಆಗ್ಬೇಕಾಗಿತ್ತು ಅಂತಂದ್ರ ಮೊಟ್ಟ ಮೊದಲನೇದಾಗಿ ನಿಮ್ಮ ಸಿಲೆಬಸ್ ಅನ್ನ ಏನ್ ಮಾಡ್ಬೇಕಾಗ್ತೈತಿ ಹೇಳ್ರಿ, ಕಂಪ್ಲೀಟ್ ಮಾಡ್ಕೋಬೇಕು. ಈಗ ಸದ್ಯದೊಳಗನ ನಿಮ್ಮ ಕಾಲ್ಫಾರ್ಮ್ ಆಗ್ತಾ ಇರೋದ್ರಿಂದ ಈಗಿನಿಂದನ ಸ್ಟಡಿ ಸ್ಟಾರ್ಟ್ ಮಾಡ್ಬಿಡ್ರಿ. ನಿಮ್ಮ ಸಿಲೆಬಸ್ ಬೇಗನೆ ಮುಗಿಸ್ಕೊಡ್ರಿ. ಬಹಳ ಟೈಮ್ ನಿಮಗೆ ಸಿಗಂಗಿಲ್ಲ ಈಗ. ಅದ್ರ ಸಲುವಾಗಿ ಈಗಲಿಂದಲೇ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ. ಈ ಸಿಲೆಬಸ್ ದಲ್ಲಿ ನೀವು ಮುಖ್ಯವಾಗಿ ಓದ್ಬೇಕಾಗಿರುವಂತದ್ದು ಏನ್ ಹೇಳ್ರಿ, ಹಿಸ್ಟರಿ. ಆಮೇಲೆ ಬಹಳಷ್ಟು ಜನ ಕೇಳ್ತೀರಿ ಈಗ ಏನಂತಂದ್ರೆ ಯಾವ ಬುಕ್ಸ್ ಓದ್ಬೇಕು ಅಂತ ಹೇಳಿ ಕೇಳ್ತೀರಿ. ನಾ ರೆಕಮೆಂಡ್ ಮಾಡೋದು ಏನು ಅಂತಂದ್ರ ಬುಕ್ಸ್ ಗಳನ್ನ ಓದೋದು ಯಾವ್ದು ಅಂತಂದ್ರ ನಮ್ಮ ಕರ್ನಾಟಕ ಸರ್ಕಾರಿ ಬುಕ್ಸ್ ಗಳು ಏನಿದಾವು ಸ್ಕೂಲ್ದಲ್ಲಿ. ಸೊ 6th ದಿಂದ 12th ವರೆಗೆ, 6ರಿಂದ 12ನೇವರೆಗೆ ಏನೆಲ್ಲಾ ಕೋರ್ ಸಬ್ಜೆಕ್ಟ್ ಗಳಿದಾವ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ರಿ. ಅದನ್ನ ಬಿಟ್ಟು ಹೊರಗ್ ಬರಂಗಿಲ್ಲ. ನಾಳೆ ಏನಾದರೂ ಆ ಪುಸ್ತಕದಲ್ಲಿರುವಂತಹ ಕ್ವಶನ್ ಬಂದು ಆನ್ಸರ್ ಏನಾದ್ರು ಅವರು ಕೀ ಆನ್ಸರ್ ದಲ್ಲಿ ತಪ್ಪು ಕೊಟ್ಟಿರಂತಂದ್ರ ನಮಗ ಅಪೀಲ್ ಮಾಡಾಕ್ ಬರ್ತೈತಿ. ನಮ್ಮ ಕರ್ನಾಟಕದ ಪುಸ್ತಕ ಒಳಗನ ಹಿಂಗೈತಿ ಮತ್ ನೀವು ಹಂಗ ಕೊಟ್ಟಿರಿ ಅಂತ ಹೇಳಿ ಕೇಳಾಕ್ ಬರ್ತೈತಿ. ಆದ್ರೆ ಬೇರೆ ಯಾರ್ದೋ ಆಥರ್ದ ನೀವು ಪುಸ್ತಕಗಳನ್ನ ಓದಿದ್ರಿ, ಆ ಪೇಜ್ ದೊಳಗೆ ಹಿಂಗೈತ್ರಿ, ಇದು ಆನ್ಸರ್ ಇದೈತಿ ಅಂತ ಹೇಳಿ ನೀವು ಗೌರ್ಮೆಂಟ್ ದವ್ರಿಗೆ ತೋರ್ಸಿರಂತಂದ್ರ ಅವರು ಅದನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ. ಸೊ ಗೋರ್ಮೆಂಟ್ ವ್ಯಾಲಿಡ್ ಇರುವಂತಹ ಬುಕ್ಸ್ ಗಳು ಇದ್ದು ಅಂತಂದ್ರ ಮಾತ್ರ ಆ ಗೋರ್ಮೆಂಟ್ ಬುಕ್ಸ್ ದಲ್ಲಿ ಇರುವಂತಹದ್ದನ್ನೇ ಏನ್ ಮಾಡ್ತಾರು ಅಂತಂದ್ರ ವ್ಯಾಲಿಡ್ ಮಾಡ್ತಾರೆ. ಅದ್ರೊಳಗೆ ಇದ್ದದ್ದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ಅದ್ರ ಸಲುವಾಗಿ 6ರಿಂದ 12ನೇ ತರಗತಿವರೆಗೆ ಇರುವಂತಹ ಕೋರ್ ಸಬ್ಜೆಕ್ಟ್ ಗಳು ಯಾವೆಲ್ಲ ಬರ್ತಾವಲ್ಲ GKದ್ದು, ಅವೆಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ರಿ. ಬುಕ್ಸ್ ಇಷ್ಟ ಆಯ್ತು. ಆಮೇಲೆ ಈ ಆಥರ್ ಓದಿದ್ರೆ ನಡಿತೈತೇನ್ರಿ, ಆ ಆಥರ್ ಅದು ನಿಮಗ್ ಬಿಟ್ಟಿದ್ದು, ನೀವು ಯಾವ ಬೇಕಾದ ಆಥರನ್ನ ಓದ್ರಿ. ಬಟ್ ನಾ ರೆಕಮೆಂಡ್ ಮಾಡೋದು ಅದನ್ನ ಓದ್ಬೇಕು. ಇದ್ರಲ್ಲಿ ಹಿಸ್ಟ್ರಿ ಓದ್ಬೇಕಾಗ್ತೈತಿ, ಎಕನಾಮಿ ಓದ್ಬೇಕಾಗ್ತೈತಿ, ಸಂವಿಧಾನ ಪೊಲಿಟಿಕಲ್ ಓದ್ಬೇಕಾಗ್ತೈತಿ, ಜಿಯೋಗ್ರಫಿ ಓದ್ಬೇಕು, ಕರೆಂಟ್ ಅಫೇರ್ಸ್ ಗಳನ್ನ ಓದ್ಬೇಕು. ನೋಡ್ರಿ, ಕರೆಂಟ್ ಅಫೇರ್ಸ್ ಮಿನಿಮಮ್ 1 year, 1 ವರ್ಷದ ಕರೆಂಟ್ ಅಫೇರ್ಸ್ ನೀಟ್ ಆಗಿ ಓದ್ಲೇಬೇಕು. ಇದ್ರದ್ದು ಕರೆಂಟ್ ಅಫೇರ್ಸ್ ಬಹಳಷ್ಟು ಮ್ಯಾಗಝಿನ್ಸ್ ಗಳು ಬರ್ತಾವು ತಿಂಗಳ ಆ ಮ್ಯಾಗಝಿನ್ಸ್ ಗಳನ್ನ ತಗೊಂಡ್ ಯಾವ್ದಾರ ಒಂದ್ ಓದ್ರಿ. ಎಲ್ಲಾ ಚಲೋನೆ ಇರ್ತಾವು. ಬಟ್ ಓದೋದು ಏನಂತಂದ್ರೆ ಕ್ವಾಲಿಟಿ ಇರಬೇಕು. ಓದೋದ ಕ್ವಾಲಿಟಿ ಇರಬೇಕು. ನೀವು ಪುಸ್ತಕದಲ್ಲಿ ಕ್ವಾಲಿಟಿ ಹುಡುಕಾಡ್ತಿರ್ಬೇಕು. ನಿಮ್ಮ ಕ್ವಾಲಿಟಿ ಏನೈತೆ ಅನ್ನೋದು ನಿಮ್ಗ ಗೊತ್ತಿರಂಗಿಲ್ಲ. ಪುಸ್ತಕದೊಳಗೆ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರ್ತೈತಿ. ಬಟ್ ಅದನ್ನ ನೀವು ಎಷ್ಟು ಓದಿ ಒಳಗ್ ಇಟ್ಕೋತಿರ್ಲ, ಅದು ನಿಮ್ಮ ಕ್ವಾಲಿಟಿ. ಸೊ ನಿಮ್ಮ ಕ್ವಾಲಿಟಿಯನ್ನ ಸುಧಾರಣೆ ಮಾಡ್ಕೊಳ್ರಿ. ಕರೆಂಟ್ ಅಫೇರ್ಸ್ 1 year ವರೆಗೆ ಏನ್ ಮಾಡ್ರಿ ಅಂತಂದ್ರ ಕಂಪ್ಲೀಟ್ ಆಗಿ ಓದ್ರಿ. ಓಕೆ, ಹಿಸ್ಟ್ರಿ. ಆಮೇಲೆ ಇದ್ರ ಜೊತೆಗೆ ಸೈನ್ಸ್ ಕೂಡ ಓದ್ಬೇಕಾಗ್ತೈತಿ. ಸೈನ್ಸ್ ಒಳಗ ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾ ವಿಷಯಗಳನ್ನ ಓದ್ಬೇಕು. ಓಕೆ, ಇದ್ರ ಜೊತೆಗೆ ಇನ್ನೊಂದ್ ಏನ್ ಬರ್ತೈತಿ ಅಂತಂದ್ರ ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿದೊಳಗೆ ಏನಿರ್ತೈತಿ, ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಇರ್ತೈತಿ. ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಕೂಡಿಸಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಗಳು ಬರ್ತಾವು. ಸೊ ಹೀಗೆ ಈ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ಕೋಬೇಕು. ನೋಡ್ರಿ ಎಷ್ಟು ಈಸಿ ಐತಿ ಪೊಲೀಸ್ ಆಗಾಕ. ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಫಿ ಐತಿ. ಆಮೇಲೆ 1 ವರ್ಷದ ಕರೆಂಟ್ ಅಫೇರ್ಸ್, ಸೈನ್ಸ್, ಮೆಂಟಲ್ ಎಬಿಲಿಟಿ ಇಷ್ಟು ಮಾಡ್ಕೊಂಡ್ರಿ ಅಂತಂದ್ರ ಆರಾಮಾಗಿ ನೀವು ಸೆಲೆಕ್ಷನ್ ಮಾಡ್ಕೋತೀರಿ. ಇಷ್ಟೆಲ್ಲಾ ಯಾವಾಗ ಓದೋದ್ರಿ ಅಂತಂದ್ರ ಅದ್ ಏನ್ ಹೇಳೋದಪ್ಪ, ನೀವು ಎಲ್ಲಾ ಕಾಲ್ಫಾರ್ಮ್ ಆದಾಗ ನೀವು ಪುಸ್ತಕ ತೆಗ್ಯಾವ್ರ, ಆಮೇಲೆ ಅಡ್ಮಿಟ್ ಕಾರ್ಡ್ ಬಂದಾಗ ಅವಾಗ ನೀವು ಓದೋದ್ ನೋಡವ್ರ, ಮತ್ ಅವಾಗ ಯಾವಾಗ ಕಂಪ್ಲೀಟ್ ಆಗೋದಿದ. ಅದ್ರ ಸಲುವಾಗಿ ಈಗ್ಲಿಂದನ ಓದ್ ಅಂತ ಹೇಳಿ ಹೇಳಾಕತ್ತೇನೆ ನಾ ನಿಮಗ. ಸೊ ಇದು ಏನಾಯ್ತದ, ಸಿಲೆಬಸ್ ಆಯ್ತು. ಈಗ ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರ PC ಸೆಲೆಕ್ಷನ್ ಆಗ್ಬೇಕಾಗಿತ್ತು ಅಂತಂದ್ರ ನೋಡ್ರಿ, ಟೋಟಲ್ ಆಗಿ 100 ಕ್ವಶನ್ಸ್ ಗಳು ಇದ್ರೊಳಗೆ ಇರ್ತಾವ. ಒಂದ ಪ್ರಶ್ನೆ ಪತ್ರಿಕೆ ಇರ್ತೈತಿ, 100 ಕ್ವಶನ್ ಇರ್ತಾವು. ಇದರಲ್ಲಿ 60 ಕ್ವಶನ್ಸ್ ಏನಿರ್ತಾವ ಹೇಳ್ರಿ, ಬಹಳ ಈಸಿ ಇರ್ತಾವ. 60 ಕ್ವಶನ್ಸ್ ಬಹಳ ಈಸಿ ಇರ್ತಾವ. ಇದ್ರೊಳಗ 20 ಕ್ವಶನ್ಸ್ ಏನಿರ್ತಾವ ಅಂತಂದ್ರ ಮಿಡಲ್ ಇರ್ತಾವ, ಅಂತಂದ್ರ ಸಾಮಾನ್ಯ ಮಧ್ಯಮದೊಳಗೆ ಇರ್ತಾವ. ಆಮೇಲೆ ಇನ್ನೊಂದು 20 ಕ್ವಶನ್ಸ್ ಗಳು ಏನಿರ್ತಾವ ಅಂತಂದ್ರ ಒಂದ್ ಸ್ವಲ್ಪ ಟಫ್ ಲೆವೆಲ್ ಒಳಗೆ ಏನ್ ಮಾಡಿರ್ತಾರ, ತೆಗೆದಿರ್ತಾರ. ಸೊ ಹಿಂಗ 100 ಕ್ವಶನ್ಸ್ ಗಳು ಇರ್ತಾವ. ಇದ್ರೊಳಗೆ ಈಸಿ ಇರುವಂತ 60 ಕ್ವಶನ್ಸ್ ಗಳು ಬಿಡ್ಸಾಕ್ ಆಗ್ತೈತಿ ಅನಿಲ್ರಪ್ಪ ನಿಮಗ? ಇಷ್ಟು 60 ಕ್ವಶನ್ಸ್ ಗಳು ಬಿಡ್ಸಾಕ್ ಆಗ್ತೈತಿ ಇಲ್ಲೋ? ಈ 60 ಕ್ವಶನ್ಸ್ ಗಳನ್ನ ಬಿಡಿಸ್ಲೇಬೇಕು. 60 ಕ್ವಶನ್ಸ್. ಇದು ಏನೈತ್ಲ, ಇದು ಮಿಡಲ್ ಒಳಗಿರುವಂತಹ ಮಧ್ಯಮ ಭಾಗದೊಳಗೆ 20 ಕ್ವಶನ್ಸ್ ಗಳಿದಾವಲ್ಲ, ಈ ಕ್ವಶನ್ಸ್ ಗಳನ್ನ ನೀವು ಒಂದು 15 ಬಿಡಿಸಿರಿ ಅಂತಂದ್ರ ಸಾಕು. ಎಷ್ಟ್ ಆಗ್ತೈತಿ, 60 + 15 75 ಮಾರ್ಕ್ಸ್ ಬಂದ್ ಬಿಡ್ತಾವ್. ಆಮೇಲೆ ಇದ್ರೊಳಗ ಒಂದ್ 2-3 ಎಲ್ಲಾರ ಹತ್ತಿದ್ವು ಅಂತಂದ್ರ ಹತ್ತಿದ್ವು, ಇಲ್ಲ ಅಂತಂದ್ರ ಇಲ್ಲ. ಎಷ್ಟ್ ಅಂತೂ ಮಾಡ್ಲೇಬೇಕು ನೋಡ್ರಪ್ಪ. 75 ಅಂತೂ ಆಗತೈತಿ. 75, 80 ಅಂತೂ ಮಾಡ್ಲೇಬೇಕು. ಅಂದಾಗಲೇ ಸೆಲೆಕ್ಷನ್ ನಿಮಗ. ನೋಡ್ರಿ, 60 ಕ್ವಶನ್ ಈಸಿ ಇರ್ತಾವ, ಎಲ್ಲಾರು ಬಿಡ್ಸತಾರ. ಇದ್ರೊಳಗ ಒಂದ್ ಸ್ವಲ್ಪ ಅಭ್ಯಾಸ ಮಾಡಿದವ, 2ರಿಂದ 3 ತಿಂಗಳ ಅಭ್ಯಾಸ ಮಾಡಿದವ ಇದ್ರೊಳಗ ಒಂದ್ 10-15 ಬಿಡಿಸ್ತಾನ, ಅವಂದ 75 ಆಗ್ತೈತಿ. ಇನ್ 6 ತಿಂಗಳ ಗಂಟ್ಲೆ, ವರ್ಷಾನುಗಟ್ಲೆ ಅಭ್ಯಾಸ ಮಾಡಿದವ ಇದ್ರೊಳಗು 10 ಟಚ್ ಮಾಡ್ತಾನ.
ಇದ್ರೊಳಗು 10 ಟಚ್ ಮಾಡ್ತಾನ ಅಂತಂದ್ರ ಎಷ್ಟ್ ಆತ ಅವಂದ 85 ದಾಟಿಸಿ ಬಿಡ್ತಾನ ಅವಂದ ಸೆಲೆಕ್ಷನ್ ಆಗೋದು. ಅವ 6 ತಿಂಗಳ ಗಂಟ್ಲೆ ಕುಂತಾನು, ನೀವ್ ಬರೀ 2 ತಿಂಗಳದಾಗ ಕುಂತೀರ ಅಟ್ಟ ಸಿಗೋದ್ಲಾ. ನೀವ್ ಎಷ್ಟ್ ಕೆಲ್ಸ ಮಾಡ್ತೀರ ಅಟ್ಟ ನಿಮಗ್ ಫಲ ಸಿಗೋದಾ. ನೀವ್ ವರ್ಷಾನ್ಗಟ್ಲೆ ಮಾಡ್ರಿ ನಿಯತ್ತಾಗಿ ಪೂರ್ತಿ ಫಲ ಸಿಗ್ತೈತಿ. ನಾ ಬರೀ 2 ತಿಂಗಳ ಮಾಡ್ತೇನೆ ಅಂತಂದ್ರೆ 60 ಕ್ವಶನ್ ಮಾಡಿ ಬರ್ತೀರಿ, ಸರ್ ನಂದು 60 ಆಗೇತ್ರಿ 55 ಆಗೇತ್ರಿ, ಕಟ್ ಆಫ್ ದಾಗ ಕುಂಡಿರ್ತೈತೋ ಇಲ್ಲೋ, ನಂದು ಫೈನಲ್ ಆಗ್ತೈತೋ ಇಲ್ಲೋ, ಸಾಕಾಗೈತ್ ನಮ್ಗೆ ಇದನ್ನ ಕೇಳಿ ಸಾಕಾಗೈತ್. ಸೊ ಅದಕ್ಕ ಇಲ್ಲಿ ಹೇಳೋದೇನು ಅಂತಂದ್ರ 60 ಕ್ವಶನ್ ಏನ್ ಈಸಿ ಇರ್ತಾವಲ್ಲ ಇವಂತೂ ಎಲ್ಲರೂ ಬಿಡ್ಸತ್ತಾರ, ನೀವು ಬಿಡಿಸ್ಬೇಕು. ಈ ಕ್ವಶನ್ ಗಳಿಗೆ ಹೊಡೆದಾಟ ಮಾಡ್ಬೇಕಾಗ್ತೈತಿ. ಈ ಕ್ವಶನ್ ಗಳನ್ನ ಯಾರು ಟಚ್ ಮಾಡ್ತೀರಿ ಅವ್ರದ್ದು ಸೆಲೆಕ್ಷನ್ ಆಗ್ತೈತಿ. ನೋಡ್ರಿ ಬಹಳ ಈಸಿ ಐತಿಲ್ಲ ಸೆಲೆಕ್ಷನ್ ಆಗೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ದೊಳಗ್ ಹೋಗೋದು ಬಹಳ ಈಸಿ ಐತಿ. ಈ ಒಂದು ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಿದ್ಮೇಲೆ ನಿಮ್ದ ಫಿಸಿಕಲ್ ಇರ್ತೈತಿ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಇರ್ತೈತಿ. ಆಮೇಲೆ ಈಸಿಯಾಗಿ ಆಗ್ತೈತಿ ಅಲ್ಲ. ಬಟ್ ಏನು ಅಂತಂದ್ರ ಇದನ್ನ ಮೊದಲ ಇದೇನು ಎಕ್ಸಾಮ್ ಐತ್ಲಾ, ಎಕ್ಸಾಮ್ ಕ್ಲಿಯರ್ ಮಾಡೋದನ್ನ ಬಹಳಷ್ಟು ಇಂಪಾರ್ಟೆಂಟ್ ಅದ. ಎಕ್ಸಾಮ್ ಕ್ಲಿಯರ್ ಮಾಡೋದನ್ನ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ಏನು ಅಂತಂದ್ರ ಮೊದಲು ಎಕ್ಸಾಮ್ ದ ಪ್ರಿಪರೇಷನ್ ಅನ್ನ ಮಾಡ್ರಿ. ಆಮೇಲೆ ಎಕ್ಸಾಮ್ ಅನ್ನ KSP ದವ್ರು ತಗೊಂಡ್ರ ಅಂತಂದ್ರ ಒಂದ್ ಸ್ವಲ್ಪ ಈಸಿ ಲೆವೆಲ್ ಒಳಗ್ ಕ್ವಶನ್ಸ್ ಗಳು ಬರ್ತಾವು. ಎಲ್ಲೋ ಒಂದು 5 ರಿಂದ 8 ಕ್ವಶನ್ಸ್ ಗಳು ದೊಡ್ಡ ಬರ್ತಾವು. ಅಂತಂದ್ರ ಒಂದ್ ಕ್ವಶನ್ ಕೊಡ್ತಾನು, ಅದಕ್ ಮತ್ 3 ಆಪ್ಷನ್ಸ್ ಇರ್ತಾವ, ಮತ್ ಅದಕ್ ಆಪ್ಷನ್ಸ್ 4 ಕೊಡ್ತಾನ. ಈ ರೀತಿ ಮ್ಯಾಲಿನ 2 ಸರಿ, ಮ್ಯಾಲಿನ 3 ಸರಿ, ಈ ರೀತಿ ಕ್ವಶನ್ಸ್ ಅಂತ ಒಂದ್ 5 ರಿಂದ 8 ಬರ್ತಾವ. ಒಂದ್ ವೇಳೆ KPSC ದವ್ರ ಯಾರ್ ಹೇಳ್ರಿ, KPSC ದವ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ರು ಅಂತಂದ್ರ 15 ರಿಂದ 20 ಕ್ವಶನ್ಸ್ ಗಳು ಅಂತಾವ ಹಾಕ್ತಾರ ಅವ್ರು. ದೊಡ್ಡನ 15 ರಿಂದ 20 ಕ್ವಶನ್ಸ್ ಗಳು ಅಂತಾವ ಹಾಕ್ಬಿಡ್ತಾರ. ಅವ ಅಂತವ್ ದೊಡ್ಡ ಕ್ವಶನ್ಸ್ ಗಳು, ಅವ ಟಫ್ ಕ್ವಶನ್ಸ್ ಗಳು, 15 ರಿಂದ 20 ಕ್ವಶನ್ಸ್ ಗಳು. ಸೊ ಹಾಗಾಗಿ ನೀವು ನಿಮ್ಮ ಕಾನ್ಸೆಪ್ಟ್ ಏನಾಗಿರ್ಬೇಕು ಹೇಳ್ರಿ, ಬಹಳ ಕ್ಲಿಯರ್ ಆಗಿರ್ಬೇಕು. ಕಾನ್ಸೆಪ್ಟ್ ಬಹಳ ತಿಳ್ಕೊಂಡಿರ್ಬೇಕು. ನೀವು ಎಲ್ಲಾ ಒಳ್ಳೆ ರೀತಿಯಿಂದ ತಿಳ್ಕೊಂಡಿದ್ರ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಎಲ್ಲಾ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ತೇನೆ. ಸೊ ಹಿಂಗ ನಾವು ನಮ್ಮ ಕರ್ನಾಟಕದಲ್ಲಿ PSI PC ಆಗಬಹುದು. ಓಕೆ, ಸೊ ಯಾರ್ಯಾರಿಗೆ PSI PC ಆಗೋದ ಆಸೆ ಐತಿ ಅವ್ರು ಕಮೆಂಟ್ ಮಾಡ್ರಿ. ಸರ್ ನಾನು ಒಬ್ಬ PC ಆಗ್ಬೇಕ್ರಿ ಅನ್ನುವಂಥದ್ದು ನನ್ನ ಆಸೆ ಇದೆ ಅಂತ ಹೇಳಿ ಮಾಡ್ರಿ. ನಾ PSI ಆಗ್ಬೇಕಂತ ಹೇಳಿ ಆಸೆ ಇದೆ ಅಂತ ಹೇಳಿ ಮಾಡ್ರಿ. ಬಹಳಷ್ಟು ಜನರ ಕನಸಿರ್ತೈತಿ. ನಾವು ಚಿಕ್ಕವರಿದ್ದಾಗ ಯಾರನ್ನ ನೋಡಿರ್ತೇವೆ ಹೇಳ್ರಿ, ಡ್ರೈವರ್ನ ಒಬ್ನ, ಆಮೇಲೆ ಪೊಲೀಸ್ನ ಒಬ್ನ ನೋಡಿರ್ತೇವಿ. ಹೌದಾ. ಸೊ ನಾನು ಡ್ರೈವರ್ ಆಗ್ಬೇಕಂತ ಹೇಳಿ, ನಾನು ಡ್ರೈವರ್ ಆಗ್ಬೇಕಂತ ಹೇಳಿ ಆಸೆ ಇರ್ತೈತಿ ಸಣ್ಣವ್ರಿದ್ದಾಗ. ಆಮೇಲೆ ಅವಾಗನ ಒಂದು ಮನಸ್ಸಿನಾಗ ಬರ್ತೈತಿ ಪೊಲೀಸರು. ಯಾವ್ದೋ ಫಿಲ್ಮ್ ನೋಡಿರ್ತೀರಿ ದರ್ಶನದ. ಸೊ ದರ್ಶನ್ ಬಾರಿ ಪೊಲೀಸ್ ಹಿಂಗ್ ಬರ್ತಾನು, ಚಸ್ಮಾ ಗಿಸ್ಮಾ ಹಾಕೊಂಡ್ ಬುಲೆಟ್ ಮೇಲೆ ಫುಲ್ ಫೈಟಿಂಗ್ ಹೊಡಿತಾನ. ಸೊ ಅವಾಗ ನಿಮ್ಗೂ ಏನ್ ಅನ್ಸತಿ, ಫುಲ್ ಪವರ್ ಇರ್ತೈತಿಪ್ಪ ಪೊಲೀಸ್ ಒಳಗ ಅಂತೇಳಿ, ನಾನು ಪೊಲೀಸ್ ಆಗ್ಬೇಕಂತ ಹೇಳಿ ಅವಾಗ್ಲಿಂದ ತಲೆ ಆಗಿರ್ತೈತಿ, ನಾನು ಪೊಲೀಸ್ ಆಗ್ಬೇಕಂತ ಹೇಳಿ. ಈಗ ದೊಡ್ಡವ್ರಾಗಿರ್ತೀರಿ ನೀವು, ನಾನು ಪೊಲೀಸ್ ಆಗ್ಬೇಕಂತ ಹೇಳಿ. ಸೊ ಇಷ್ಟೆಲ್ಲಾ ಮಾಡ್ರಿ, ನೀವು ನಿಮ್ಮ ಕನಸನ್ನ ಏನ್ ಮಾಡ್ಕೋಬಹುದು, ನನಸು ಮಾಡ್ಕೋಬಹುದು. ಬಟ್ ಏನು ಅಂತಂದ್ರ ಇದಕ್ಕ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗ್ತೈತಿ, ತಯಾರಿಯನ್ನ ಮಾಡ್ಬೇಕು. ಸೊ ನೋಡ್ರಿ, PSI ಮತ್ತು PC ಎಕ್ಸಾಮ್ಗೆ ನಮ್ಮಲ್ಲಿ ಕನ್ನಡ ಭಾಷೆಯೊಳಗನ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಓನ್ಲಿ 500 rupees ಅಲ್ಲಿ ಕೊಡಾಕತ್ತೀವಿ. ಎಷ್ಟ್ ರೂಪಾಯಿ ಐತ್ರಿಪ್ಪ, ಓನ್ಲಿ 500 ರೂಪಾಯಿ ಒಳಗೆ ನೀವು ಏನ್ ಮಾಡಬಹುದು, PC ಎಕ್ಸಾಮ್ PSI ಎಕ್ಸಾಮ್ಗೆ ತಯಾರನ್ನ ನಡೆಸಬಹುದು. ಇದರಲ್ಲಿ ಈಗ ನಾ ನಿಮ್ಗೆ ಹೇಳಿದ್ನಲ್ಲ, ಈ ಎಲ್ಲಾ ಸಬ್ಜೆಕ್ಟ್ ಅದ ಕ್ಲಾಸಸ್ ಇರ್ತಾವು. ಹಿಸ್ಟ್ರಿ, ಎಕನಾಮಿ, ಪೊಲಿಟಿ, ಜಿಯೋಗ್ರಾಫಿ, ಕರೆಂಟ್ ಅಫೇರ್ಸ್ 1 year, ಸೈನ್ಸ್ ಇರ್ತೈತಿ, ಮೆಂಟಲ್ ಎಬಿಲಿಟಿ ಏನ್ ಇರ್ತೈತಿ ಅದ್ ಎಲ್ಲಾ ಕ್ಲಾಸಸ್ ಗಳು ಏನಿರ್ತಾವು ಈ ಪ್ಯಾಕೇಜ್ ದಲ್ಲಿ ಇರ್ತೈತಿ. ಇದ್ರದ ಒಂದು ವಿಶೇಷತೆ ಏನು ಅಂತಂದ್ರ, ಈ ಎಲ್ಲಾ ಕ್ಲಾಸಸ್ ಗಳು ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಎಲ್ಲಾ ರಿಕಾರ್ಡೆಡ್, ಆಲ್ರೆಡಿ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ನೀವು ಫೀಸ್ ಪೇಡ್ ಮಾಡಿ ಜಾಯಿನ್ ಆದ ತಕ್ಷಣ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳು ಸಿಗ್ತಾವು. 1 by 1 ಎಲ್ಲಾ ಸಬ್ಜೆಕ್ಟ್ ಅದನ್ನ ನೋಡ್ಕೊಂಡು ನೀವು ಸ್ಟಡಿಯನ್ನ ಮಾಡ್ಬೇಕಾಗತ್ತಿ. ಆಸೆ ಪೂರ್ತಿ ಮಾಡ್ಬೇಕಿತ್ತು ಅಂತಂದ್ರ ಈಗಲಿಂದನ ಸ್ಟಡಿ ಮಾಡ್ರಿ, ಈಗಲಿಂದನ ಕುಂಡ್ರಿ. ಇಲ್ಲಪ್ಪಾ ಅಂತಂದ್ರ ಹಂಗ ಈಗ ಹೆಂಗ್ ತಿರ್ಗಾಡಕತ್ತಿರಲ್ಲ ಹಂಗ ತಿರ್ಗಾಡ್ಕೊಂತನ ಹೋಗ್ತಾರ. ಹೌದಾ. ಇದ್ರೊಳಗ ಹುಡುಗಿಯರ್ದು ಆಸೆ ಇರ್ತೈತಿ, ನಾನು ಪೊಲೀಸ್ ಆಗ್ಬೇಕಂತೇಳಿ. ಸೊ ಆಗ್ರಿ, ಎಲ್ಲಾನು ಆಗ್ಬಹುದು, ಎಲ್ಲಾನು ಕೂಡ ಮಾಡಬಹುದು. ಬರೀ PC ಎಕ್ಸಾಮ್ ಐತಿದ, ಮತ್ ನೀವು ಇನ್ನ IAS KS ಯಾವಾಗ ಬರೋವ್ರ ನೀವು. ಈಸಿ ಇರ್ತೈತಿ. ಮನ್ಯಾಗ ಕುಂತ ಒಂದ್ಸಲ ಸ್ಟಡಿ ಮಾಡ್ರಿ. ಇದ್ರ ಜೊತೆಗೆ PDF ನೋಟ್ಸ್, ಮಾಕ್ ಟೆಸ್ಟ್ ಎಲ್ಲಾನು ಕೂಡ ನಿಮ್ಗ ಈ PC ಬ್ಯಾಚ್ ದಲ್ಲಿ ಸಿಗಾಕತೈತಿ. ಓನ್ಲಿ 500 rupees ಆಫರ್ ಫೀಸ್ ದಲ್ಲಿ ಕೊಡಾಕತ್ತೇವಿ. ಸೊ ಬೇಗನೆ ಜಾಯಿನ್ ಆಗ್ರಿ. ಆಮೇಲೆ
ಕಾಲ್ ಫಾರ್ಮ್ ಆದ್ಮೇಲೆ ಫೀಸ್ ಹೆಚ್ಚಾಗ್ತೈತಿ. ಅದ್ರ ಸಲುವಾಗಿ ಈಗ ಜಾಯಿನ್ ಆದ್ರ ಅಂತಂದ್ರೆ ಕಡಿಮೆ ಫೀಸ್ ಒಳಗೆ ಸಿಗತೈತಿ. ಹೆಚ್ಚಿನ ಮಾಹಿತಿಗಾಗಿ ವಾಟ್ಸ್ಆಪ್ ಮಾಡ್ರಿ. ವಾಟ್ಸ್ಆಪ್ ನಂಬರ್ ಇದೆ 8861927838 ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ಮೆಸೇಜ್ ಅನ್ನ ಏನಂತ ಮೆಸೇಜ್ ಮಾಡಬೇಕು, PC exam 2026 PC ಅಥವಾ PSI ಎಕ್ಸಾಮ್ 2026 ಅಂತ ಮೆಸೇಜ್ ಮಾಡಿದ್ರ ಅಂತಂದ್ರ ನಾವು ನಿಮ್ಗೆ ರಿಪ್ಲೈ ಮಾಡ್ತೀವಿ. ಯಾವ ರೀತಿ ಜಾಯಿನ್ ಆಗ್ಬೇಕು, ಯಾವ ರೀತಿ ಏನ್ ಪ್ರೊಸೆಸ್ ಇರ್ತೈತಿ, ಕ್ಲಾಸಸ್ ಎಲ್ಲಿ ಸಿಗುತ್ತಾವು, ಎಲ್ಲಾನು ಕೂಡ ನಿಮ್ಗೆ ಹೇಳ್ತೇವೆ. ಓಕೆ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ನೀವು ಪೊಲೀಸರ ಆಗವ್ರಿ ಇದ್ರ ಅಂತಂದ್ರ ಈ ವರ್ಷ ನಿಮ್ಮ ಆಸೆ ಈಡೇರ್ಬೇಕು ಅಂತಂದ್ರ ಸ್ಟಡಿ ಮಾಡ್ರಿ, ಬೇಗನೆ ಲೈಕ್ ಮಾಡ್ರಿ, ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.